ಇಲ್ಲಿ ಮಾತ್ರ ರಾಷ್ಟ್ರಧ್ವಜ ತಯಾರಿಸೋದು ಅಂತ ಹೇಳ್ತಾರೆ. ಪ್ಯೂರ್ ಕಾಟನ್ ಖಾದಿ, ಪ್ಯೂರ್ಲಿ ಹ್ಯಾಂಡ್ ಮೇಡ್. ನಮ್ಮ ಸಂಸ್ಥೆಯಲ್ಲಿ 1200 ಜನಗಳಿಗೆ 90% ಎಲ್ಲ ಮಹಿಳೆಯರು. 90% ಎಲ್ಲ ಮಹಿಳೆಯರು. ಧ್ವಜವನ್ನ ನಾವು ಗೌರವದಿಂದ ಕಳಿಸ್ಕೊಡ್ಬೇಕು ಅಂತ ಕೂಡ ಹೇಳ್ತಾರೆ. 3 ಅಡಿ 6 ಅಡಿ ತೆಗೆದು ಗಂಧದ ಕಟ್ಟಿಗೆಯಲ್ಲಿ ದಫನ್ ಮಾಡಬಹುದು. ನಮ್ಮ ರಾಷ್ಟ್ರಧ್ವಜದ 9 ಅಳತೆ ಮತ್ತು ಅದನ್ನ ಎಲ್ಲೆಲ್ಲಿ ಉಪಯೋಗಿಸ್ತಾರೆ. ಅತಿ ದೊಡ್ಡ ಧ್ವಜ 14 ಅಡಿ ಇಂಟು 21 ಅಡಿ. ಇಲ್ಲಿ ನರಗುಂದ ಪೋರ್ಟು. ಆಮೇಲೆ ಖಾದಿ ಶುರು ಮಾಡಿದ್ರ ಉದ್ದೇಶ ಏನು? ಬಟ್ಟೆ ಇಲ್ಲ. ಆ ಬಟ್ಟೆ ಬರ್ಬೇಕಾದ್ರೆ ಇಂಗ್ಲೆಂಡು ಅಮೆರಿಕಾದಿಂದ ಟೆರಿಕಾಟದ್ದು ಬರ್ತಿತ್ತು. ಅದನ್ನು ಕೊಂಡುಕೊಳ್ಳುವಷ್ಟು ನಮ್ಮಲ್ಲಿ ಶಕ್ತಿ ಇರಲಿಲ್ಲ. ರಾಷ್ಟ್ರಧ್ವಜದಲ್ಲಿ ನಾವು ಏನು ಮಾಡಬಾರ್ದು, ಅದ್ರ ಮೇಲೆ ಏನು ಬರಿಬಾರ್ದು. ಧ್ವಜವನ್ನ ಯಾವತ್ತು ಕತ್ಲಲ್ಲಿ ಹಾರಿಸಬಾರ್ದು, ಅಲಂಕಾರಿಕವಾಗಿ ಯೂಸ್ ಮಾಡಬಾರ್ದು. ನಾವು ಧ್ವಜ ಏರಿಸ್ಬೇಕಾದ್ರೆ ಫಾಸ್ಟ್ ಆಗಿ ಏರಿಸ್ಬೇಕಂತ, ಇಳಿಸ್ಬೇಕಾದ್ರೆ ಸ್ಲೋ ಆಗಿ ಇಳಿಸ್ಬೇಕಂತ. ಅಷ್ಟು ಮೀರಿ ಅದು ಡ್ಯಾಮೇಜ್ ಆದ್ರೆ ಅದನ್ನ ತೆಗೆದು ISI ಮಾರ್ಕದ್ ಹೊರತುಪಡಿಸಿ ಸಾಕಷ್ಟು ಸಿಗುತ್ತೆ. ಅದೊಂದು ಬಿಸ್ನೆಸ್. ಅದಕ್ಕೆ ಸೈಜ್ ಇಲ್ಲ, ಅದಕ್ಕೆ ನಿಯಮ ಇಲ್ಲ. ಖಾದಿ ಫ್ಲಾಗ್ಗಳು ಮಾರಾಟನೇ ಕಡಿಮೆ ಆಗಿಬಿಟ್ಟಿದೆ. ಇದೇ ರೀತಿ ಆದ್ರೆ ಪರಿಸ್ಥಿತಿ ಬಹಳ ಕಷ್ಟ ಇದೆ. ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕೇಸರಿ, ಬಿಳಿ, ಹಸಿರು 3 ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳು. ನಡುವೆ ಒಂದು ಅಶೋಕ ಚಕ್ರ. ಏನಿದರ ಅರ್ಥ? ನಾವೆಲ್ಲರೂ ಸ್ಕೂಲಲ್ಲಿ ಓದಿದ್ವಿ. ಆದರೆ ಒಂದು ರಾಷ್ಟ್ರಧ್ವಜಕ್ಕಿರುವಂತಹ ಒಂದು ವ್ಯಾಲ್ಯೂ ಏನು, ಅದಕ್ಕಿರುವಂತಹ ಒಂದು ಸ್ಥಾನಮಾನ ಏನು, ಇದನ್ನು ತಿಳ್ಕೋಬೇಕು ಅನ್ನೋ ಕುತೂಹಲ ನಂಗೆ ಸದಾ ಇತ್ತು. ಇವತ್ತಿನ ದಿವಸ ನಾನು ಹುಬ್ಬಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಂಗೇರಿಯಲ್ಲಿದ್ದೀನಿ. ಬೆಂಗೇರಿಯಲ್ಲಿರುವಂತಹ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂತ ಹೇಳಿದ್ದು. ಅಂದರೆ ಇದೊಂದು ಫೆಡರೇಷನ್ನು. ಇದು ಒಂದೇ ಜಾಗದಲ್ಲಿ ಭಾರತದಲ್ಲಿ ರಾಷ್ಟ್ರಧ್ವಜವನ್ನು ಉತ್ಪಾದನೆ ಮಾಡೋದಕ್ಕೆ ಒಂದು ಪರ್ಮಿಷನ್ ಇರೋದು. ಈ ಒಂದು ವಿಶೇಷವಾದಂತಹ ಜಾಗ ತಾವು ನೋಡಲೇಬೇಕು. ನಮ್ಮ ರಾಷ್ಟ್ರಧ್ವಜಕ್ಕಿರುವಂತಹ ಸಂಕೇತ ಬರೀ ಬಣ್ಣ ಮತ್ತು ತ್ಯಾಗ ಮತ್ತು ಶಾಂತಿ ಮತ್ತು ಸಮೃದ್ಧಿ ಮತ್ತು ಧರ್ಮ ನಿಷ್ಠೆ ಇದೆಲ್ಲದಕ್ಕೂ ಮೀರಿ ಬೇರೆ ಏನೋ ಇದೆ. ಆ ಕಥೆ ಏನು, ಅದನ್ನು ಇವತ್ತು ತಿಳ್ಕೊಳ್ಳೋಣ ಈ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂಚಿಕೆಯಲ್ಲಿ. ಲೆಟ್ಸ್ ಸ್ಟಾರ್ಟ್. ನಾಯಕ ವಿತ್ ವಿನಾಯಕ. ಇಂದು ನಾವು ಕಾಣುವ ತ್ರಿವರ್ಣ ಧ್ವಜ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ರೂಪುಗೊಂಡ ಹಲವು ಧ್ವಜಗಳ ವಿಕಾಸದ ಫಲ. 1906 ಆಗಸ್ಟ್ 7 ಕಲ್ಕತ್ತಾದ ಪಾರ್ಸಿ ಬಗಾನ್ ಸ್ಕ್ವೇರ್ನಲ್ಲಿ ಮೊದಲ ರಾಷ್ಟ್ರಧ್ವಜವನ್ನು ಹಾರಿಸಲಾಯಿತು. ಕೆಂಪು, ಹಳದಿ ಮತ್ತು ಹಸಿರು ಬಣ್ಣಗಳ 3 ಅಡ್ಡಪಟ್ಟಿಗಳು ಅದರಲ್ಲಿದ್ದವು. 1907 ಮೇಡಮ್ ಬಿಕಾಜಿ ಕಾಮ ಇದರ ಮತ್ತೊಂದು ರೂಪವನ್ನು ಪ್ಯಾರಿಸ್ನಲ್ಲಿ ಹಾರಿಸಿದರು. ಭಾರತದ ಸ್ವಾತಂತ್ರ್ಯದ ಹೋರಾಟವನ್ನು ಜಗತ್ತಿನ ಗಮನಕ್ಕೆ ತಂದ ಪ್ರಮುಖ ಕ್ಷಣವಿದು. 1917 ಹೋಮ್ ರೂಲ್ ಚಳುವಳಿಯ ಸಂದರ್ಭದಲ್ಲಿ ಆನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ ಮತ್ತೊಂದು ವಿಭಿನ್ನ ಧ್ವಜವನ್ನು ಬಳಸಿದರು. 5 ಕೆಂಪು ಮತ್ತು 4 ಹಸಿರು ಪಟ್ಟಿಗಳ ನಡುವೆ ಸಪ್ತಋಷಿ ನಕ್ಷತ್ರಗಳಿದ್ದವು. ಯೂನಿಯನ್ ಜಾಕ್, ಅರ್ಧಚಂದ್ರ ಮತ್ತು ನಕ್ಷತ್ರವು ಅದರ ಭಾಗವಾಗಿದ್ದವು. 1921 ಬೇಜವಾಡಾದಲ್ಲಿ ಪಿಂಗಾಳಿ ವೆಂಕಯ್ಯ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಹೊಸ ವಿನ್ಯಾಸವನ್ನ ಪ್ರಸ್ತುತಪಡಿಸಿದರು. ಚರಕ ಅದರ ಪ್ರಮುಖ ಸಂಕೇತವಾಯಿತು. ಕೊನೆಗೆ 1947 ಜುಲೈ 22 ಸಂವಿಧಾನ ಸಭೆ ಸ್ವತಂತ್ರ ಭಾರತದ ಧ್ವಜವನ್ನ ಅಂಗೀಕರಿಸಿತು. ಚರಕಾದ ಜಾಗದಲ್ಲಿ ಅಶೋಕ ಚಕ್ರ ಬಂತು. ಆದರೆ ಧ್ವಜದ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಕರ್ನಾಟಕದ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ 1957 ಸ್ಥಾಪನೆಯಾದ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಘಟಕ ಇಂದು ಖಾದಿ ರಾಷ್ಟ್ರಧ್ವಜ ತಯಾರಿಸುವ ಏಕೈಕ ಕೇಂದ್ರವಾಗಿದೆ. ಇಲ್ಲಿ ಬಳಸುವ ಖಾದಿಯನ್ನು ಬಾಗಿಲುಕೋಟೆಯಿಂದ ತರಲಾಗುತ್ತದೆ. ಬಿಳಿ ಭಾಗದ ಮೇಲೆ 24 ಅರೆಗಳ ಅಶೋಕ ಚಕ್ರವನ್ನು ಸ್ಕ್ರೀನ್ ಪ್ರಿಂಟಿಂಗ್ ಮಾಡಿ 3 ಪಟ್ಟಿಗಳನ್ನು ನಿಖರ ಮಾನದಂಡಗಳಂತೆ ಹೊಲಿಯಲಾಗುತ್ತದೆ. ಈ ಘಟಕದ ವಿಶೇಷ ಮತ್ತೊಂದು. ಇಲ್ಲಿನ ಉತ್ಪಾದನಾ ಕೆಲಸದ ಸುಮಾರು 90% ಮಹಿಳೆಯರೇ ನಿರ್ವಹಿಸುತ್ತಾರೆ. ಇದು ದೇಶದ ಏಕೈಕ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಮಾಣೀಕೃತ ರಾಷ್ಟ್ರೀಯ ಧ್ವಜ ತಯಾರಿಕಾ ಘಟಕವೆಂದು ಗುರುತಿಸಿಕೊಂಡಿದೆ. ಹೀಗಾಗಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ಹುಟ್ಟಿದ ತ್ರಿವರ್ಣದ ಪಯಣ ಇಂದಿಗೂ ಬೆಂಗೇರಿಯ ಖಾದಿ ಮತ್ತು ಕೈಗಳ ಮೂಲಕ
ಮುಂದುವರಿಯುತ್ತಿದೆ. ಸ್ವಾತಂತ್ರ್ಯೋತ್ಸವದ ಈ ವಿಶೇಷ ನಾಯಕ ವಿತ್ ವಿನಾಯಕ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಂಗೇರಿಯಲ್ಲಿ ಇರುವಂತಹ ಖಾದಿ ಗ್ರಾಮೋದ್ಯೋಗದಲ್ಲಿ ಈ ದಿವಸ ಸಂಯುಕ್ತ ಸಂಘದ ಸೆಕ್ರೆಟರಿ ಶ್ರೀ ಶಿವಾನಂದ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬಹಳ ಆತ್ಮೀಯತೆಯಿಂದ ನಮ್ಮನ್ನು ಬರಮಾಡ್ಕೊಂಡ್ರಿ. ನಿಮ್ಮ ಚಹಾ, ನಿಮ್ಮ ಜನ ಮತ್ತು ಅವ್ರ ಪ್ರೀತಿ ನಿಜವಾಗ್ಲೂ ಅದಕ್ಕೆ ಸರಿಸಾಟಿ ಮತ್ತೊಂದಿಲ್ಲ. ಮೊದಲನೇದಾಗಿ ಈ ಖಾದಿ ಗ್ರಾಮೋದ್ಯೋಗ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದ್ದು ಸರ್? ಇದು ನಮ್ದು 1957ನೇ ಇಸ್ವಿಯಲ್ಲಿ ನವೆಂಬರ್ 1ನೇ ತಾರೀಕಿಗೆ ಸ್ಥಾಪನಾ ಮಾಡಿದ್ರು. ಓ, ಇದನ್ನ ಯಾರು ಸ್ಥಾಪನೆ ನಮ್ದು ಸ್ಥಾಪನೆ ಮಾಡಿದವರು ದಿವಂಗತ ವೆಂಕಟೇಶ್ ಮಾಗಡಿ ಅವರು ಅಂತ ಹೇಳಿ. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಖಾದಿ ಬಗ್ಗೆ ಬಹಳ ಅವರು ತಮ್ಮ ಜೀವನವನ್ನೇ ಖಾದಿಗಾಗಿ ತೆಗೆದು ಇದೊಂದು ಖಾದಿ ಸಂಸ್ಥೆ ಮಾಡಿದ್ರು. ಇದು ಫೆಡರೇಷನ್ ಅಂತೇಳಿ ನಮ್ಮ ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆಗಳ ಒಂದು ಮಾತೃ ಸಂಸ್ಥೆ ಇದು. ಮಾತೃ ಸಂಸ್ಥೆ ಅಂದ್ರೆ ಅದ್ರ ಮಕ್ಕಳು ಎಷ್ಟು ಜನ ಇದ್ದಾರೆ ಸರ್? ಸುಮಾರು 176 ಸಂಸ್ಥೆಗಳು. ಅದರಲ್ಲಿ ಖಾದಿ, ಕಾಟನ್ ಖಾದಿವೇ 58, ಉಲನ್ ಖಾದಿ ಇರ್ತದೆ, ಆಮೇಲೆ ಸಿಲ್ಕ್ ರೇಷ್ಮೆ ಯೂನಿಟ್ಗಳು ಎಲ್ಲ ಸೇರಿ 170. ಬಟ್ ಒಂದು ವಿಶೇಷ ಏನು ಅಂದ್ರೆ ಇಲ್ಲಿ ಮಾತ್ರ ರಾಷ್ಟ್ರಧ್ವಜ ತಯಾರಿಸೋದು ಅಂತ ಹೇಳ್ತಾರೆ. ಏನಕ್ಕೆ ಇಲ್ಲಿ ಮಾತ್ರ ರಾಷ್ಟ್ರಧ್ವಜದ್ದು ತಯಾರು ಮಾಡೋದು ಮೊದಲ BIS ISI ಮಾರ್ಕ್ ಇರ್ದಿದ್ದಿಲ್ಲ. 1947ನಲ್ಲಿ ಏನು ಇದು ತಿರಂಗ ಪಾಸ್ ಆಯಿತು, ಅದ ನಂತರ ಇರಲಿಲ್ಲ ISI ಮಾರ್ಕದ್ದು. ಫಸ್ಟ್ ISI ಮಾರ್ಕ್ ತಗೊಂಡಿದ್ದು ನಾವೇ 2002ನೇ ಇಸ್ವಿ ಒಳಗೆ, 2002. ಅದಕ್ಕಿಂತ ಮೊದಲು ಫ್ಲಾಗ್ ರೆಡಿ ಆಗ್ತಿತ್ತು, ಆದ್ರೆ ಅದು ನಮಗೆ ಹೆಸರು ಕೊಟ್ಟಿದ್ದಿಲ್ಲ. BIS ನಿಂದ ನಾವು ಅಪ್ರೋಚ್ ಆಗಿ ಅವರು ಮಾಡುವ ಸ್ಪೆಸಿಫಿಕೇಶನ್ ಪ್ರಕಾರ ನಾವು ಮಾಡಿ. BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಅಲ್ವಾ? ಹೌದು, BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನವರ ಸ್ಪೆಸಿಫಿಕೇಶನ್ ಏನಿರುತ್ತೆ, ಮಾನದಂಡಗಳು. ಆ ಮಾನದಂಡ ತಕ್ಕ ಮಾಡಬೇಕಾದ್ರೆ ಸುಮಾರು 2 ರಿಂದ 3 ವರ್ಷ ನಾವು ಪ್ರಯತ್ನ ಮಾಡಿದ್ವಿ. 4ನೇ ವರ್ಷಕ್ಕೆ ನಮಗೆ ಲೈಸೆನ್ಸ್ ಸಿಕ್ತು. ಅದಕ್ಕೆ ISI ಮಾರ್ಕ್ ಹಾಕ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಕ್ತು 2004ನಲ್ಲಿ. ಅವಾಗ ನಮ್ಮ ದೇಶದೊಳಗೆ ಯಾರಿಗೂ ಫಸ್ಟ್ ಸಿಕ್ಕಿಲ್ಲ, ನಮ್ಮದೇ ಏಕೈಕ. ಆಮೇಲೆ ನಮಗೆ ಸಿಕ್ಕದ್ದು 9 ವಿವಿಧ ಅಳತೆಯ ಧ್ವಜಗಳಿಗೆ, ದೊಡ್ಡದಿಂದ ಹಿಡ್ಕೊಂಡು ಚಿಕ್ಕದು ಟೇಬಲ್ ಮೇಲೆ ಇಡೋದಕ್ಕೆ ಹಿಡ್ಕೊಂಡು, ಆಮೇಲೆ VIP ಕಾರ್ ಮುಂದೆ ಹಾಕ್ತಿವಲ್ಲ ಆ ಫ್ಲಾಗ್ ಹಿಡ್ಕೊಂಡು ಟೋಟಲಿ 9 ಅಳತೆಯ ಧ್ವಜಗಳಿಗೆ ಮಾನ್ಯತೆ ಸಿಕ್ಕಿದ್ದು ನಮ್ಮೊಂದೇ ಸಂಸ್ಥೆ. ನಮ್ಮ ರಾಷ್ಟ್ರಧ್ವಜದ 9 ಅಳತೆ ಮತ್ತು ಅದನ್ನ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅನ್ನೋದನ್ನ ತಾವು ಹೇಳಬಹುದಾ? ಒಂದನೇದಾಗಿ ಅತಿ ದೊಡ್ಡ ಧ್ವಜ 14 ಅಡಿ ಇಂಟು 21 ಅಡಿ ಅಳತೆ. ಇದು ಇಲ್ಲಿ ನರಗುಂದ್ ಪೋರ್ಟು, ಆಮೇಲೆ ರಾಜಸ್ಥಾನದಲ್ಲಿ ಒಂದು ಕೋಟೆ ಇದೆ, ಅಲ್ಲಿ ದೊಡ್ಡ ದೊಡ್ಡ ಗುಡ್ಡಗಳಲ್ಲಿ ಈಗ JSW ಸಿಮೆಂಟ್ ಫ್ಯಾಕ್ಟ್ರಿ ಅವ್ರು ತಗೊಳ್ತಾ ಇದ್ದಾರೆ. ಈಗೆಲ್ಲ ಭಾಳ ಜನ ತಗೋತಾ ಇದ್ದಾರೆ. ಮೊದಲು ಒಂದು 4-5 ಕಡೆ ಇತ್ತು, ಅದನ್ನು ಹಾರಿಸ್ತಾರೆ. ಅದಾದಮೇಲೆ 12/9 12 ಅಡಿ 9 ಅಡಿದು, ಅದನ್ನು ಈಗ ಬೇರೆ ಬೇರೆ ನಮ್ದೇನು ರೆಡ್ ಫೋರ್ಟ್ನಲ್ಲಿ ಹಾರಿಸ್ತಾರೆ, ಅಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ನಲ್ಲಿ. ಆಮೇಲೆ 8/12 ಬರುತ್ತೆ, ಅದಾದಮೇಲೆ 6/9 ಬರುತ್ತೆ, ಅದೆಲ್ಲ ವಿಧಾನಸೌಧಗಳು ಅಲ್ಲೆಲ್ಲ ಇರುತ್ತೆ. 6/4 ಬರುತ್ತೆ, ಅದು ನಮ್ಮ ಮಿಲಿಟರಿ ಅವರು ಜಾಸ್ತಿ ಯೂಸ್ ಮಾಡೋದು. ಸ್ಪೆಷಲಿ ಯಾರಾದರೂ ಡೆತ್ ಆದಾಗ ಆಯಿತು, ಎಲ್ಲ ಪ್ರತಿಯೊಂದಕ್ಕೂ ಇವು 4/6 ಆಗುತ್ತೆ. ಅದಾದ ನಂತರ 3/4.5 ಬರುತ್ತೆ, ಅದು ZP ಆಫೀಸ್ಗಳು ಅದು ಅಲ್ಲೆಲ್ಲ. 2/3 ಕಾಮನ್ ಆಗಿ ಎಲ್ಲ ಕಡೆ ಎಲ್ಲ ಬಿಲ್ಡಿಂಗ್ಗಳಿಗೆ, ಸ್ಕೂಲು, ಸಣ್ಣ ಸಣ್ಣ ಸೊಸೈಟಿಗಳು. ಈಗ ಎಲ್ಲ ನಮ್ಮ ಫ್ಲಾಗ್ ಕೋಡ್ ಇದು ಮಾಡಿದ ಸಡಿಲಿಕೆ ಮಾಡಿದ ನಂತರ ಮನೆಗಳ ಮೇಲೂ ಹಾರಿಸ್ಬೋದು, ಹರ್ ಘರ್ ತಿರಂಗ. ಆಮೇಲೆ 2/3 ಆದಮೇಲೆ 1.5 ಇರುತ್ತೆ, ಅದನ್ನು ನಾವು ಮನೆಗಳ ಮೇಲೆ ಹಾರಿಸ್ಬೋದು. ಅದಾದ ನಂತರ ಟೇಬಲ್ ಮೇಲೆ ಇಡಲಿಕ್ಕೆ ಒಂದು ಬರುತ್ತೆ, VIP ಟೇಬಲ್ ಮೇಲೆ, ಅದು ಟೇಬಲ್ ಫ್ಲಾಗ್ ಅಂತ. ಒಂದು ಕಾರ್ ಫ್ಲಾಗ್, VIP ಕಾರಿನ ಮುಂದೆ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು ಕೂತ್ಕೊಳ್ಳೋದು ಹೋಗೋ ಕಾರ್ನಲ್ಲಿ ಅದನ್ನು ಆರ್ಮಿಯಲ್ಲಿ ಅದಿರುತ್ತೆ. ಆಮೇಲೆ ಫ್ಲೈಟ್ಗೂ ಹಾಕ್ತಾರಲ್ಲ, ಅದು ಫ್ಲೈಟ್ಗೂ ಅದೇ VIP. ಸೊ ಇದು 9 ತರದ ವಿವಿಧ ಬಾವುಟಗಳು. ಮೊದಲಿನ ಅಂದ್ರೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ಖಾದಿ ಅಂದ್ರೆ ಖಾಲಿ ಕೂತವ್ರಿಗೆ ಕೆಲಸ ಕೊಡೋದು ಅಂತ ಹೇಳ್ತಾ ಇದ್ರು. ಅಂದ್ರೆ ಗಾಂಧೀಜಿಯವರು ಖಾದಿ ಶುರು ಮಾಡಿದ್ರ ಉದ್ದೇಶ ಏನು, ಅದ್ರ ಬಗ್ಗೆ ಹೇಳ್ಬೋದಾ ತಾವು? ಗಾಂಧೀಜಿಯವರು ಈ ಖಾದಿಯನ್ನು ಪ್ರಾರಂಭ ಮಾಡಿದ ಉದ್ದೇಶ ಅಂದರೆ, ಅವರು ಮೊದಲಿನ ಹಿಸ್ಟ್ರಿಗೆ ಹೋಗ್ಬೇಕಾಗತ್ತೆ. ನಾವು ದಕ್ಷಿಣ ಆಫ್ರಿಕಾದಿಂದ ಬಂದು ಎಲ್ಲ ನಮ್ಮ ದೇಶ ಪರ್ಯಟನೆ ಮಾಡಿ ದೇಶದ ಸ್ಥಿತಿಗತಿಗಳನ್ನ ಅರ್ಥಕೋಬೇಕು ಅನ್ನೋ ಸಲುವಾಗಿ ಏನು ಪ್ರಯತ್ನ ಮಾಡಿದರು. ಆ ಟೈಮ್ನಲ್ಲಿ ಅತಿ ಬಡತನ ಕಂಡ್ರು. ಹಳ್ಳಿಗಳಲ್ಲೆಲ್ಲ ಬಟ್ಟೆ ಇಲ್ಲ. ಆ ಬಟ್ಟೆ ಬರಬೇಕಾದ್ರೆ ಇಂಗ್ಲೆಂಡು, ಅಮೇರಿಕಾದಿಂದ
ಟೆರಿಕಾಟದ್ದು ಬರ್ತಿತ್ತು. ಆದ್ರ ಅವ್ರಿಗೆ ಬೇಡ ಆದದ್ದು ಸಿ ಗ್ರೇಡಿಂದ ನಮಗೆ ಕಳಿಸ್ತಿದ್ರು. ಅದನ್ನು ಕೊಂಡುಕೊಳ್ಳುವಷ್ಟು ನಮ್ಮಲ್ಲಿ ಶಕ್ತಿ ಇರಲಿಲ್ಲ. ನಮ್ಮ ಕಡೆ ಸಿಗುವಂಥ ಒಳ್ಳೆ ಹಳ್ಳೆ ಹತ್ತಿ ಅದನ್ನೆಲ್ಲ ಆ ಕಡೆ ತಮ್ಮ ಕಡೆ ತೊಗೊಂಡು ಹೋಗ್ತಿದ್ರು. ಹೀಗಾಗಿ ಭಾಳ ಬಡತನ ಪರಿಸ್ಥಿತಿ ಇತ್ತು. ಅದಕ್ಕೆ ಇದನ್ನು ಬಡತನ ಪರಿಸ್ಥಿತಿ ಹೆಂಗೆ ಇದು ಮಾಡಬೇಕು, ಬಟ್ಟೆಗಾರ ನಾವು ಸ್ವಾವಲಂಬಿಗಳು ಆಗಬೇಕು ಅಂಥೇಳಿ ಅವ್ರದ್ದೊಂದು ಉದ್ದೇಶದಿಂದ ನಮ್ಮ ರೈತ ಬೆಳೆದಂಥ ಹತ್ತಿನ ಉಪಯೋಗ ಮಾಡಿ ನಮ್ಮ ಊರಲ್ಲಿ ಖಾಲಿ ಇರೋ ಜನನೂ ಇರ್ತಾರೆ. ಓನ್ಲಿ ನೇಕಾರಿಕೆ ಜಾತಿಯಿಂದ ಅಲ್ಲ, ಎಲ್ಲರಿಗೂ ಇದನ್ನು ಕಲಿಸ್ಬೋದು ಅಂತೇಳಿ ಅವ್ರ ತಲೆ ಬಂದು ಚರಕಗಳನ್ನು ತಯಾರು ಮಾಡಿದರು. ಚರಕಗಳು ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿದರು. ಅದ್ರಾಗ 1 ಸ್ಪಿಂಡಲ್ಲು 2 ಸ್ಪಿಂಡಲ್ಲು ಹಿಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು. ಈಗ ಸದ್ಯ 10-12 ಸ್ಪಿಂಡಲ್ವರೆಗೂ ಆಗ್ತಾ ಇದೆ. ಅವರಿಗೆ ಹೆಚ್ಚಿಗೆ ಜಾಸ್ತಿ ಸಂಬಳ ಸಿಗಲಿ ಅಂತ. ಆಮೇಲೆ ಆ ಬಟ್ಟೆನ ನಮ್ಮ ರೈತ ಬೆಳೆದ ಹತ್ತಿನ ಉಪಯೋಗ ಮಾಡಿ ಅದೇ ಬಟ್ಟೆನ ನಮ್ಮ ಗ್ರಾಮದಲ್ಲೇ ಉಪಯೋಗ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ಮಾಡಿದ್ರು. ಆಮೇಲೆ ಹೆಚ್ಚಿನ ಜನಕ್ಕೆ ಕೆಲಸ ಸಿಗೋದು. ಈಗ ನಾವು ಒಂದು ಮಿಲ್ನಲ್ಲಿ ಒಬ್ಬ ವ್ಯಕ್ತಿ 1 ವಾರಕ್ಕೆ ತಯಾರು ಮಾಡುವಷ್ಟು ನಮ್ಮಲ್ಲಿ 100 ಜನ 1 ವಾರ ಮಾಡಿದ್ರು ಆಗಲ್ಲ. 100 ಜನಕ್ಕೆ ಕೆಲಸ ಡಿಸ್ಟ್ರಿಬ್ಯೂಟ್ ಆಯಿತು. ಹ್ಯಾಂಡ್ ಕೈಲಿಂದ ಮಾಡೋದ್ರಿಂದ ಅದು ಆ ಒಂದು ಉದ್ದೇಶ, ಹೆಚ್ಚಿನ ಜನಕ್ಕೆ ಉದ್ಯೋಗ. ಆಮೇಲೆ ಹಳ್ಳಿಗಳಲ್ಲಿ ಒಕ್ಕಲತನಕ ಗಂಡಸರೆಲ್ಲ ಒಕ್ಕಲತನ ಭೂಮಿಯಲ್ಲಿ ಉಳುಮೆ ಮಾಡಕ್ಕೆ ಹೋಗ್ತಾರೆ. ಮಹಿಳೆಯರೆಲ್ಲ ಖಾಲಿ ಇರೋದು ಬೇಡ, ಅವ್ರಿಗೆ ಚರಕ ಕೊಡೋಣ, ಅವ್ರಿಗೆ ಮಗ್ಗ ಕೊಡೋಣ, ಇದನ್ನೇ ಖಾದಿ ಕಲಿಸೋಣ, ನಮ್ಮದೇ ಆತ್ಮನಿರ್ಭರ ಭಾರತ ಆಗತ್ತೆ. ಈ ಉದ್ದೇಶನೇ ಇತ್ತು ಅದು, ಮಹಿಳಾ ಸಬಲೀಕರಣ ಮತ್ತು ಆತ್ಮನಿರ್ಭರ, ನಮ್ಮದು ನಾವೇ ಯೂಸ್ ಮಾಡಿದಂಗೆ. ಅವಾಗಿನಿಂದನೇ ಪ್ರಾರಂಭ ಆದದ್ದು ಇದು ಸ್ವಾತಂತ್ರ್ಯದ ಪೂರ್ವದಲ್ಲಿ. ಅದಾದ ನಂತರ ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆದಮೇಲೆ ಈ ಖಾದಿ ಬಟ್ಟೆ ಏನು ತಯಾರಾಗಿತ್ತು ಇದನ್ನು ಸ್ವಾತಂತ್ರ್ಯ ಹೋರಾಟಗಾರರ ಯೂನಿಫಾರ್ಮ್ ಮಾಡಿದ್ದಾರೆ. ಅದನ್ನು ಅದು ಖಾದಿ ತೊಟ್ಟರೆ ಅವ್ರು ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯಕ್ಕಾಗಿ ದೇಶಕ್ಕಾಗಿ ಹೋರಾಡೋರು ಅನ್ನುವಂಥ ಅರ್ಥ ಬರುವಂಗೆ ಆಯ್ತು. ಅದು ಅದರಲ್ಲೂ ಒಂದು ಬಾಯ್ಕಾಟ್ ಮೂವ್ಮೆಂಟ್ ಶುರು ಮಾಡ್ತಾರೆ. ಅವಾಗ ಎಲ್ಲ ಬಟ್ಟೆಗಳ ಅರ್ಬಿ ಎಲ್ಲ ತಗೊಂಬಂದು ರಸ್ತೆ ಮೇಲೆ ಹಾಕಿ ಸುಟ್ಟು ಎಲ್ಲರೂ ಖಾದಿ ನಮ್ಮದು ಖಾದಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇತ್ತು ಎಲ್ಲ ಕಡೆ. ಅದು ಪಸರಿಸಿದ ಮೇಲೆ ಈ ಉದ್ದನ್ನು ಮಾಡಿದ್ರು. ಅದನ್ನ ಬ್ರಿಟಿಷರ ಮಿಲ್ಲಿನ ಬಟ್ಟೆನ ಬೇಡ, ತ್ಯಾಜ್ಯ ಮಾಡೋದು, ಅದನ್ನು ಬೇಡ, ಅದನ್ನು ನಿಷೇಧ ಮಾಡ್ರಿ, ಅದನ್ನೆಲ್ಲ ಸುಡೋದು, ಖಾದಿ ಬಟ್ಟೆ ಹಾಕೋದು. ಅದಕ್ಕಿಂತ ಪೂರ್ವದಲ್ಲಿ ಮಾಡಿದರೆ ನಮಗೆ ಖಾದಿ ಬಟ್ಟೆ ಇರಲಿಲ್ಲ. ಆವಾಗ ಖಾದಿ ಸ್ಟಾಕ್ ಆಗ್ತಾ ಇದ್ದಂಗೆ ಅದನ್ನು ಅವರು ಗಾಂಧೀಜಿಯವರು ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ರು. ನನಗೆ ಒಂದು ಕುತೂಹಲ ಏನಂದ್ರೆ, ಇವಾಗ ರಾಷ್ಟ್ರಧ್ವಜಕ್ಕೆ ಅದರದೇ ಆದದ್ದು ಅಂತಂದು ರೂಲ್ಸ್ ಇದೆ, ಸಾಕಷ್ಟು ಅಲ್ವಾ? ಸೊ ನಮ್ಮ ಧ್ವಜ ಸಂಹಿತೆ ಅಂತ ಹೇಳಿದ್ರೆ ಅದು ಏನು ಅಂದ್ರೆ, ರಾಷ್ಟ್ರಧ್ವಜದಲ್ಲಿ ನಾವು ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಮಗೆ ಏನು ಮಾಡಬಾರ್ದು ಅನ್ನೋದು ತಾವು ಹೇಳ್ಬೋದಾ? ರಾಷ್ಟ್ರಧ್ವಜವನ್ನು ಒಂದು ಗೌರವಪೂರ್ವಕವಾಗಿ ನಮ್ಮ ದೇಶದ ಸಂಕೇತವಾಗಿ ನಾವು ಬಳಸ್ತೀವಿ. ಅದ್ರ ಮೇಲೆ ಏನು ಬರಿಬಾರ್ದು, ಅದನ್ನು ಅಡ್ವರ್ಟೈಸ್ಮೆಂಟ್ ಟೈಪ್ ಯೂಸ್ ಮಾಡಬಾರ್ದು, ಅಲಂಕಾರಿಕವಾಗಿ ಯೂಸ್ ಮಾಡಬಾರ್ದು. ಅದನ್ನು ಧ್ವಜದ ಯಾವಾಗನ್ನ ನಾವು ಹಾರಿಸ್ಬೇಕು ಆವಾಗಲೇ ತೆಗೆದು ಧ್ವಜ ಹಾರಿಸಿ, ಬೆಳಿಗ್ಗೆ ಹಾರಿಸಿ ಸಾಯಂಕಾಲ ಸೂರ್ಯಾಸ್ತದ ಒಳಗಾಗಿ ಅದನ್ನು ಇಳಿಸ್ಬೇಕು. ಇಳಿಸಿ ಮಡಿಚಿ ಮತ್ತು ತೆಗೆದಿಡ್ಬೋದು. ಅದನ್ನು ತೆಗೆದಿಡಬೇಕು. ಅದನ್ನ ಎಲ್ಲಿ ಸಿಕ್ಕಲ್ಲಿ ಇಡಬಾರ್ದು, ಒಗಿಬಾರ್ದು. ಅದರಿಂದ ಏನಾದರೂ ವರ್ಷೋದು ಅದು ಮಾಡಬಾರ್ದು. ಅದಕ್ಕೆ ಗೌರವ ಕೊಡಬೇಕು. ನಮ್ಮ ದೇಶದ ಒಂದು ಗೌರವದ ಸಂಕೇತವಾಗಿ ಅದನ್ನು ಮಾಡಬಾರ್ದು. ಅಕಸ್ಮಾತಾಗಿ ಅದು ಭಾಳ ಸಾರಿ ಹಾರಿಸಿ ಹರಿದ್ರೆ, ಡ್ಯಾಮೇಜ್ ಆದರೆ, ಅಥವಾ ಈಗ ಕೆಲವೊಂದು ಜನ ಹೂ ಹಾಕ್ತಾರೆ ಹಾರಿಸುವಾಗ, ಹೂವಿನ ಕಲೆಗಳೆಲ್ಲ ಇದು ಆಗಿಬಿಟ್ರೆ ಅಂದರೆ ಅದನ್ನು ಚೇಂಜ್ ಮಾಡಬೇಕು, ಬೇರೆ ತೊಗೋಬೋದು. ಒಗಿಬೋದಾ ರಾಷ್ಟ್ರಧ್ವಜನ? ಅಂದರೆ ವಾಶ್ ಮಾಡ್ಬೋದು ಲೈಟಾಗಿ. ಅಂದ್ರೆ ಈ ಥರ ಎಲ್ಲ ಸ್ವಲ್ಪ ಏನಾದ್ರು ಲೈಟಾಗಿ ಕುಂತಿದ್ರೆ ವಾಶ್ ಮಾಡ್ಬೋದು, ಐರನ್ ಮಾಡ್ಬೋದು. ಅಷ್ಟು ಮೀರಿ ಅದು ಡ್ಯಾಮೇಜ್ ಆದರೆ ಅದನ್ನು ತೆಗೆದು. ನೋಡಿ, ಮೈಸೂರು ಕಡೆ ಒಗಿಬೋದಾ ಅಂದರೆ ಬಟ್ಟೆ ಒಗೆಯೋದು, ಇಲ್ಲಿ ಒಗಿಬೋದಾ ಅಂದರೆ ಎಸೆಯೋದು. ಇಲ್ಲ, ಇಲ್ಲಿ ಒಗೆಯೋದು ಅದಕ್ಕೂ ಅಂತಾರೆ. ಅದಕ್ಕೆ 2 ಭಾಷೆ ಸಲ ಕೇಳಿದೆ. ನನಗೆ ಇನ್ನೊಂದು ಕುತೂಹಲ ಇರೋದೇನಂದ್ರೆ, ಆ್ಯಕ್ಚುಲಿ ಇಲ್ಲಿ ಅವರು ಒಂದು ಅದ್ಭುತವಾಗಿರೋಂಥ ಒಂದು ಕಾಪಿನೇ ಕೊಟ್ಟಿದ್ದಾರೆ, ಧ್ವಜ ಸಂಹಿತೆ ಅಂತ ಹೇಳಿ. ಇದರಲ್ಲಿ ಸಂಪೂರ್ಣವಾಗಿ ಧ್ವಜವನ್ನ ಹೇಗೆ ಹಾರಿಸ್ಬೇಕು, ಮತ್ತೆ ಹೇಗೆ ಅದನ್ನ ಗೌರವಿಸ್ಬೇಕು, ಮನೆಯಲ್ಲಿ ಹೇಗೆ ಹಾರಿಸ್ಬೇಕು, ಕಾಲೇಜಲ್ಲಿ ಹೇಗೆ ಹಾರಿಸ್ಬೇಕು, ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಹೇಗೆ ಹಾರಿಸ್ಬೇಕು, ಮತ್ತೆ ಗೌರ್ಮೆಂಟ್ ಬಿಲ್ಡಿಂಗ್ಗಳಲ್ಲಿ, ಗಡಿಗಳಲ್ಲಿ ಹೇಗೆ ಹಾರಿಸ್ಬೇಕು, ಎಲ್ಲವನ್ನೂ ಬರೆದಿದೆ. ಬಟ್ ನನಗೆ ಒಂದು ಇಂಟ್ರೆಸ್ಟಿಂಗ್ ಅನ್ಸಿದ್ದೇನು ಅಂದ್ರೆ, ಧ್ವಜವನ್ನ ಯಾವತ್ತು ಕತ್ಲಲ್ಲಿ ಹಾರಿಸಬಾರ್ದು ಅಂತ ಹೇಳಿದ್ರು. ಏನ್ ಸರ್ ಇದು? ಹೌದು, ಅದು ಉದ್ದೇಶ ಮೊದಲಿಂದನೂ ಅದೊಂದು ನಿಯಮ ಇದೆ. ಬೆಳಿಗ್ಗೆ ಸೂರ್ಯೋದಯ ಆದ ನಂತರ ಹಾರಿಸ್ಬೇಕು, ಸೂರ್ಯಾಸ್ತದ ನಂತರ ಇಳಿಸ್ಬೇಕು, ಅಂದರೆ ಕತ್ಲಾಗೋದ್ರೊಳಗಾಗಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರಾತ್ರಿ ಬಿಡಬಾರ್ದು, ಹಾರಿಸ್ಬಾರ್ದು ಅಂತಂತಾರೆ. ಇತ್ತಿತ್ತಲಾಗೆ
ಇವು ಕ್ರೀಡಾ ಇದು ಹೇಳಿದ ಕಾಮನ್ವೆಲ್ತ್ ಕ್ರೀಡಾಕೂಟ ಇಂಥವು ರಾತ್ರಿ ಆಗುವಂಥ ಕೆಲಸಗಳಿಗೆ ಅವಾಗ ನಾವು ಹಾರಿಸಲೇಬೇಕು ಅಂದರೆ ನಮ್ಮ ದೇಶದ್ದು ಅದಕ್ಕೆ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮಾಡಬೇಕು. ಸುತ್ತಲೆಲ್ಲ ಲೈಟಿನ ವ್ಯವಸ್ಥೆ ಕೊಟ್ಟು ಬೆಳಕಿನ ವ್ಯವಸ್ಥೆ ಮಾಡಿ ಹಾರಿಸ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. 50ನೇ ಸ್ವಾತಂತ್ರ್ಯೋತ್ಸವದ ಟೈಮ್ನಲ್ಲಿ ಎಲ್ಲರೂ ಮನೆಗಳ ಮೇಲೆ ಕಚೇರಿಗಳ ಮೇಲೆ ಹಾರಿಸ್ಬೋದಂತೂ ಪರ್ಮಿಷನ್ ಕೊಟ್ಟರು. ಅಲ್ಲಿವರೆಗೂ ಮನೆಗಳ ಮೇಲೆ ಹಾರಿಸೋದಿರಲಿಲ್ಲ, ಓನ್ಲಿ ಗೌರ್ಮೆಂಟ್ ಆಫೀಸ್ಗಳ ಮೇಲೆ ಹಾರಿಸೋದಿತ್ತು. ಓಕೆ, ಈಗ ಧ್ವಜ ಎಲ್ಲ ಕಡೆ ಸಿಗುತ್ತಾ ಭಾರತದಲ್ಲಿ ಅಥವಾ ಇಲ್ಲಿ ಮಾತ್ರ ಸಿಗತ್ತಾ? ಸಿಗುತ್ತೆ ಎಲ್ಲ ಕಡೆ, ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ, ನಾವು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕಳಿಸ್ತೀವಿ. ಆಮೇಲೆ ಈಗ ನಮ್ಮ ಖಾದಿ ISI ಮಾರ್ಕದ ಹೊರತುಪಡಿಸಿ ಸಾಕಷ್ಟು ಸಿಗುತ್ತೆ. ಅದೊಂದು ಬಿಸ್ನೆಸ್ಸು, ಏನೂ ಇಲ್ಲ. ಒಂದು 3 ಟೈಪ್ ಕಲರ್ ಹಾಕಿ ಕೊಟ್ಬಿಟ್ರೆ ಅದಕ್ಕೆ ಸೈಜ್ ಇಲ್ಲ, ಅದಕ್ಕೆ ನಿಯಮ ಇಲ್ಲ. ನಮ್ದು ISI ಮಾರ್ಕ್ನಲ್ಲಿ 18 ಟೈಮ್ ಟೆಸ್ಟಿಂಗ್ ಆಗ್ತದೆ. ತಿರಂಗ ಆದ್ಮೇಲೆ ಆಗಿದ್ದಲ್ವಾ ಇದೆಲ್ಲ? ಅದಕ್ಕಿಂತ ಮೊದಲ ಪ್ಲಾಸ್ಟಿಕ್ನಲ್ಲಿ ಪೇಪರ್ನಲ್ಲಿ ಮಾಡ್ತಿದ್ರು. ಈಗ ಹರ್ ಘರ್ ತಿರಂಗ ಬಂದ ನಂತರ ಅವಾಗ ಏನು ಮಾಡಿದ್ರು, ಇದು ನಮ್ಮ ಖಾದಿ ಧ್ವಜ ಎಲ್ಲ ಕಡೆ ಸಾಕಾಗಲ್ಲ, ಇದನ್ನ ಇದು ಮಾಡೋಣ ಅಂತೇಳಿ ಮಿಲ್ಲಿಗೆ ಪರ್ಮಿಷನ್ ಕೊಟ್ಬಿಟ್ರು. ಪಾಲಿಸ್ಟರ್ ಮೇಡ್ ಮಿಲ್ ಮೇಡ್ ಅಂತ ಸೆಂಟ್ರಲ್ ಗೌರ್ಮೆಂಟ್ನಿಂದನೇ ಇದು ನಮಗೊಂದು ತಪ್ಪು ಆಗ್ತದೆ. ಆ ನಂತರ ನಮ್ದು ಖಾದಿ ಫ್ಲಾಗ್ಗಳು ಮಾರಾಟನೇ ಹೋಗಿ ಕಡಿಮೆ ಆಗಿಬಿಟ್ಟಿದೆ. ಪ್ರತಿ ವರ್ಷ ಏಪ್ರಿಲ್ನಿಂದ ನಮ್ಮ ಆಗಸ್ಟ್ 15ವರೆಗೂ 2 ರಿಂದ 2.5 ಕೋಟಿ ರೂಪಾಯಿ ಮೊತ್ತದ್ದು ಮಾರಾಟ ಆಗ್ತಿತ್ತು. ಈಗ ಏಪ್ರಿಲಿಂದ ಆಗಸ್ಟ್ 4 ಇವತ್ತು ಆಗಸ್ಟ್ವರೆಗೂ ಬರೀ 63 ಲಕ್ಷದ ಆಗಿದೆ ಸೇಲ್. 2.5 ಕೋಟಿ ಆಗುತ್ತೆ. ಈ ಥರ 4ನೇ ವರ್ಷ ಇದು. ಇದೇ ರೀತಿ ಆದರೆ ನಮ್ದು ಸಂಸ್ಥೆದ ಪರಿಸ್ಥಿತಿ ಬಹಳ ಕಷ್ಟ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡೋದು ಏನು ಗೊತ್ತಾ, ನಮ್ಮೆಲ್ರಿಗೂ ರಾಷ್ಟ್ರಪ್ರೇಮ ಇದೆ, ವಿ ಆಲ್ ಆರ್ ಪೇಟ್ರಿಯಟ್ಸ್. ಬಟ್ ನಾವು ನಿಜವಾಗ್ಲೂ ಎಲ್ಲಿ ತಗೋತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಾಳಜಿ ವಹಿಸಿದ್ರೆ, ಎಷ್ಟೋ ಜನ ಬೀದಿ ಬದಿ ಸಿಗ್ನಲ್ಗಳಲ್ಲಿ ಅಥವಾ ISI ಟ್ರೇಡ್ ಮಾರ್ಕ್ ಇಲ್ಲದೆ ಇರೋದು, ಇವ್ರು ಹೇಳಿದ ಹಾಗೆ ಡೈಮೆನ್ಷನ್ಸ್ ಇಲ್ಲದೆ ಇರೋದು, ಇದನ್ನೆಲ್ಲ ಕೊಂಡ್ಕೊಂಡ್ಬಿಡ್ತೀವಿ ಯಾವುದೋ ಒಂದು ಉತ್ಸಾಹದಲ್ಲಿ, ಒಳ್ಳೆ ಉದ್ದೇಶದಲ್ಲೇನೆ. ಆದರೆ ಒಂದು ಸ್ವಲ್ಪ ಅದ್ರ ಜೊತೆಗೆ ಅವೇರ್ನೆಸ್, ಅಂದರೆ ನಾವು ಎಲ್ಲಿ ತೊಗೋತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕಾಳಜಿ ಇದ್ದರೆ, ಒಂದು ಖಾದಿ ಗ್ರಾಮೋದ್ಯೋಗಕ್ಕೆ ಹೋಗಿ ನೀವು ತೊಗೊಂಡ್ರೆ ಪುಟಾಣಿ ಬಾವುಟ, ಅಂದರೆ ಒಂದು 100 ರೂಪಾಯಿ 50 ರೂಪಾಯಿ 5 ರೂಪಾಯಿಗೂ ಸಿಗುತ್ತೆ ಇವ್ರ ಹತ್ರ, ಇಲ್ಲ ಅಂತ ಹೇಳಲ್ಲ. ದಯಮಾಡಿ ತಾವು ಈ ಒಂದು ಇನಿಷಿಯೇಟಿವ್ ತೊಗೋಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಇದರಿಂದ ನೂರಾರು ಜನರಿಗೆ ಉದ್ಯೋಗ ಮತ್ತು ನಮ್ಮದು ಅನ್ನೋ ಒಂದು ಹೆಗ್ಗಳಿಕೆ ನಮಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಿರಲಿ ಸರ್, ಇವಾಗ ಒಂದು ರಾಷ್ಟ್ರಧ್ವಜ ಮಾಡಬೇಕು ಅಂದರೆ ಅದಕ್ಕಿರುವಂತಹ ರೂಲ್ಸ್ ಏನು, ಪ್ರಾಸೆಸ್ ಏನು, ಅದ್ರ ಬಗ್ಗೆ ಹೇಳ್ಬೋದಾ ತಾವು? ಇದು ರಾಷ್ಟ್ರಧ್ವಜ ನಮಗೆ ನಾವು ತಯಾರು ಮಾಡ್ತಾ ಇರೋದು ಈ ಬಂಟಿಂಗ್ ಕ್ಲಾತ್ ಅಂತೀವಿ ಇದಕ್ಕೆ. ಇದು 2 ಫ್ಲೈಯಿಂದ ಆಗುತ್ತೆ. ಇದು ಡಕ್ 3 ಫ್ಲೈ 3 ಎಳೆ ಸೇರಿಸಿ ಡಕ್ ಖಾದಿ ಅಂತೀವಿ. ಡಕ್ ಖಾದಿ ಇದು ತುಂಬ ಸ್ಟ್ರೆಂತ್ ಇರೋದು. ಹಾಗಾದ್ರೆ ಜೀನ್ಸ್ ಪೈಟಕ್ಕಿಂತನೂ ಚೆನ್ನಾಗಿ, ಹೌದು 200 ಟೈಮ್ಸ್ ಜಾಸ್ತಿ ಇದೆ, ಇದು ಸ್ಟ್ರಾಂಗರ್. ಈ ಥರ ಇದೆ. ಇದನ್ನು ನಾವು ರೆಡಿ ಮಾಡಬೇಕಾದ್ರೆ ISIನಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ ಇದ್ದಾವೆ, ಟೆಸ್ಟಿಂಗ್ಗಳು. ಮೊದಲು ನೂಲುವುದರಲ್ಲಿ ವಿವಿಂಗ್ನಲ್ಲಿ ಎಲ್ಲ ಟೆಸ್ಟಿಂಗ್ನಲ್ಲಿ ಪಾಸಾಗಿ ಬಂದ ನಂತರ ಇಲ್ಲಿ ಬರುತ್ತೆ. ನಾವು ಡೈಯಿಂಗ್ ಮಾಡಿಸ್ತೀವಿ. ಇದನ್ನು ಕೇಸರಿ ಹಸಿರು ಡೈಯಿಂಗ್ ಆಗುತ್ತೆ, ಇದು ವೈಟ್ ಕಲರ್ದು ಬ್ಲೀಚಿಂಗ್ ಆಗುತ್ತೆ. ಇದು ಕಲರ್ ಫಾಸ್ಟ್ನೆಸ್ಸು pH ಇದನ್ನು ಎಲ್ಲ ಲ್ಯಾಬ್ ಟೆಸ್ಟ್ ಆಗುತ್ತೆ. ಸೇಮ್ ಕಲರ್ ಇರುತ್ತೆ, ಇರಬೇಕು ಅದರಲ್ಲಿ ಸ್ಪೆಸಿಫಿಕೇಶನ್ ಇರುವಲ್ಲಿದ್ದ ಕಲರ್ ಇರಬೇಕು. 6 hour ಬೆಟರ್ ಅಂತಿದೆ ಅದು. ಅದನ್ನು ಮಾಡಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಎಲ್ಲ ಸಿಕ್ಕವರಿಗೆ ಕೆಲವೊಂದು ಕಡೆ ಆಗ್ತದೆ. ಅಂದರೆ ಪ್ಯೂರ್ ಕಾಟನ್ ಇದು. ಮಿಲ್ಗಳಲ್ಲಿ ಪಾಲಿಸ್ಟರ್ ಜಲ್ದಿ ಆಗುತ್ತೆ, ಇದಾಗೋದು ಕಷ್ಟ. ಆಮೇಲೆ ಇದರ ಲೆಂತು ಇಷ್ಟೇ ಇರಬೇಕು, ವಿಡ್ತ್ ಇಷ್ಟೇ ಇರಬೇಕು. ಆಮೇಲೆ ಒಂದೊಂದು ಸ್ಟಿಚಿಂಗ್ನಲ್ಲಿ 1 ಸೆಂಟಿಮೀಟರ್ನಲ್ಲಿ 4 ಸ್ಟಿಚ್ ಇರಬೇಕು, ಡಬಲ್ ಸ್ಟಿಚ್ಚು ಸ್ಟಿಚ್ಗಳು. ಆಮೇಲೆ 4 ಕಡೆ ಎಡ್ಜ್ಗಳಲ್ಲಿ ಟ್ರೈ ಕಲರ್ ಅಂತ ಟ್ರಯಾಂಗಲ್ ಪೀಸ್ ಹಚ್ಚಬೇಕು. ಇದು ಸಿಂಗಲ್ ಇದಲ್ಲ, ಇದು 8 ಮಡಿಕೆ ಇರೋದಿದೆ. ಇದು ಈ ಕಡೆ 4 ಈ ಕಡೆ 4. ಇದು ಗಾಳಿಗೆ ಹಾರಾಡಿ ಎಡ್ಜ್ ಕಟ್ ಆಗದೆ ಇರಲಿ ಅಂತ ಇದು 4 ಮೂಲೆಗೆ ಹಾಕಿರ್ತಾರೆ. ಇದು ಇಲ್ಲಿ ಕಂಬಕ್ಕೆ ಕಟ್ಟಿರುತ್ತೆ, ಇಲ್ಲಿ ಜಗ್ಗಿದ್ರು ಇದು ಹರಿಬಾರ್ದು, ಇದು ಗಾಳಿಗೆ ಹಾರಾಡಿದ್ರು ಹರಿಬಾರ್ದು. ಇದು ಇದ್ರ ತಲೆ, ಇದು ಕೆಳಗೆ.
ಇದನ್ನ ಹಿಂಗೆ ಕಟ್ಟಿ ಹಿಂಗೆ. ಹೌದು, ISI ಮಾರ್ಕ್ ಅಂದ್ರೆ ನಿಮ್ಗೆ ಮಾರ್ಕ್ ಇದು ಈ ಟೈಪ್ ಇದ್ದದ್ದೇ ಕಟ್ಟಿಗೆ ಟಾಗಲ್ ಅಂತೀವಿ ನಾವು. ಇದು ಟಾಗಲ್. ಟಾಗಲ್. ಈ ಟಾಗಲ್ ಇದಕ್ಕೂ ಒಂದು ಅಳತೆ ಇದೆ, ಮಾನದಂಡ ಇದೆ. ಇಷ್ಟು ಆಗಲ್ಲ, ಇಷ್ಟು ಉದ್ದದ ಧ್ವಜಕ್ಕೆ ಎಷ್ಟು ದಪ್ಪ ಇರಬೇಕು, ಎಷ್ಟು ಲೆಂತ್ ಇರಬೇಕು, ಇದ್ರ ಒಳಗೆ ಗ್ರೋತ್ ಎಷ್ಟು ಇರಬೇಕು, ಅದು ಎಲ್ಲಾನು ಅಳತೆ ಮಾಡಬೇಕು. ಅದೇ ಅಳತೆದೇ ಹಾಕಬೇಕು. ಆ ನಂತರ ಇದು ಸ್ಟಿಚಿಂಗ್ ಹಗ್ಗ, ಇದು ಇದ್ರದ್ದು ಸೀಸಾಲ್ ರೋಪ್. ಇದು ಸೀಸಾಲ್ ರೋಪ್ ಅಂದ್ರೆ ಇದು ಮಳೆಯಲ್ಲಿ ನೆನೆದ್ರೂ ಕೊಳೆಯೋದಿಲ್ಲ, ಬಿಸಿಲಿಗೂ ಕಟ್ಟಾಗಲ್ಲ. ಇದು ನೂಲಿಂದು ಪ್ಲಾಸ್ಟಿಕ್ಕಿಂದು ಎಲ್ಲ ಹೋಗುತ್ತೆ, ಇದು ಹೋಗೋದೇ ಇಲ್ಲ. ಇದು ಅಂದ್ರೆ ಮೊದಲು ನಾವು ನಾರು ಅಂತಿದ್ವಿ ನೋಡಿ, ನಾರಿಂದ ಹಗ್ಗ ಅಂತಿದ್ವಿ, ಅದಿದು. ಅದ್ರದ್ದು ಸ್ಪೆಸಿಫಿಕೇಶನ್ ಇದೆ. ಯಾವ ಧ್ವಜ, ಯಾವ ಅಳತೆ ಧ್ವಜಕ್ಕೆ ಎಷ್ಟು ಡಯಾಮೀಟರ್ದು ಬೇಕು, ಎಷ್ಟು ಲೆಂತ್ ತಗೋಬೇಕು, ಅದು ಟೆಸ್ಟೆಡ್ ಆಗೇ ಬರುತ್ತೆ. ಅದಾದ ನಂತರ ಇಲ್ಲಿ 3 ಕಡೆ ಇದನ್ನು ಸ್ಟಿಚ್ ಮಾಡಬೇಕು. ಇದು ಹಗ್ಗ ಸರಿದಾಡಬಾರ್ದು. ಇದು 3 ಕಡೆನೂ ಯಾವ ರೀತಿ ಹಾಕಬೇಕು ಅನ್ನೋದಕ್ಕೂ ಒಂದು ಸ್ಪೆಸಿಫಿಕೇಶನ್ ಇದೆ, ಅದೇ ರೀತಿ ಹಾಕಬೇಕು. ನಮ್ಮದು ಡುಪ್ಲಿಕೇಟ್ ಮಾಡೋಕ್ಕೆ ಹೋಗಿ ಈ ರೀತಿ ಹೊಲಿದು ಸಿಕ್ಕ ಫ್ಲ್ಯಾಗ್ಗಳಲ್ಲಿ ತಂದು ನೋಡಿದರೆ ಅದಕ್ಕೆ ಡಿಫ್ರೆನ್ಸ್ ಇಲ್ಲೇ ಸಿಕ್ಬಿಟ್ರು. ಆ ಥರನೂ ಇರುತ್ತೆ. ಅದಾದ ನಂತರ ಇವನು 3 ಸಮಾನವಾದಂಥ ಪೀಸ್ಗಳು ತಗೊಂಡು ಜಾಯಿಂಟ್ ಮಾಡಿ ಹೊಲಿಯೋದು. ಒಂದೇ ಬಟ್ಟೆಯಲ್ಲಿ ಪ್ರಿಂಟ್ ಮಾಡ್ತಾರೆ ಈಗ, ಆ ಥರ ಅಲ್ಲ. ಇದು ಬಟ್ಟೆನೇ ಬೇರೆ, ಇದು ಬೇರೆ, ಇದು ಬೇರೆ. ಹಿಂಗೆ ಮಾಡಿದಾಗ ISI ಮಾರ್ಕಿಂದ ಬರುತ್ತೆ ಇದು ಫ್ಲ್ಯಾಗು. ಆ ನಂತರ ಇದ್ರದ್ದು ಎಲ್ಲ ಇದು ಆದ ನಂತರ ನಾವು BIS ರೆಡಿ ಆಯಿತು, ಐರನ್ ಮಾಡ್ತೀವಿ, ರೆಡಿಯಾಗಿ ಪ್ಯಾಕ್ ಮಾಡಿ ಇಡ್ತೀವಿ, ಸೇಲಿಗೆ ಕಳಿಸ್ತೀವಿ. ನಾವು ಕಳಿಸೋದು ಪೂರ್ತಿ ನಮ್ಮ ಆಲ್ ಓವರ್ ಇಂಡಿಯಾ, ಎಲ್ಲೆಲ್ಲಿ ಖಾದಿ ಭಾಂಡಾರಗಳಿದಾವೆ, ಭವನಗಳಿದಾವೆ, ಅಲ್ಲೆಲ್ಲ ನಾವು ಕಳಿಸ್ತೀವಿ. ಇದನ್ನು ಕಳಿಸಿದಾಗ ನಮ್ಮ ISIದವರು, ಇಂಡಿಯನ್ ಸ್ಟ್ಯಾಂಡರ್ಡ್ ಆಫ್ ಬ್ಯೂರೋದವರು, BISದವರು, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ದವರು ಅಲ್ಲಿ ಹೋಗಿ ಒಂದು ಪೀಸ್ ತಗೋತಾರೆ. ತೊಗೊಂಡು ಅದನ್ನು ಅವ್ರ ಲ್ಯಾಬಿಗೆ ಟೆಸ್ಟಿಗೆ ಕಳಿಸ್ತಾರೆ, ಗೌರ್ಮೆಂಟ್ ಲ್ಯಾಬ್ನಲ್ಲಿ. ಅಲ್ಲಿ ಏನಾದರೂ ಫಾಲ್ಟ್ ಬಂದರೆ ನಮಗೆ ಬರುತ್ತೆ ನೋಟಿಸು. ಮತ್ತು ಕೆಲವೊಂದು ಜನ ಕೆಲವೊಂದು ಟೈಮ್ 3 ವರ್ಷದಲ್ಲಿ 3 ಸಾರಿ ತ್ರೈಮಾಸಿಕವಾಗಿ ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇಲ್ಲಿ ನಮ್ಮ ಎಲ್ಲ ಮಾಡಿಟ್ಟದ್ರಲ್ಲಿ ಒಂದು ತೊಗೊಂಡು ಹೋಗಿ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಏನಾದರೂ ಫಾಲ್ಟ್ ಬಂದರೆ 1 ಟೈಮ್ ಓಕೆ, ಅದಕ್ಕೆ ನೋಟಿಸ್ ಕಳಿಸ್ತಾರೆ. 2nd ಟೈಮ್ನೂ ಆದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. ಈ ಥರ ಇದು ಸ್ಟ್ರಿಕ್ಟ್ ಇದೆ. ಒಂದು ನನಗೆ ಈ ಧ್ವಜ ಸಂಹಿತೆಯಲ್ಲಿ ಅರ್ಥ ಆಗಿದೆಯೇನು ಅಂದರೆ, ನಾವು ಧ್ವಜ ಏರಿಸ್ಬೇಕಾದ್ರೆ ಫಾಸ್ಟಾಗಿ ಏರಿಸ್ಬೇಕಂತೆ, ಇಳಿಸ್ಬೇಕಾದ್ರೆ ಸ್ಲೋ ಆಗಿ ಇಳಿಸ್ಬೇಕಂತೆ. ಆ್ಯಂಡ್ ಅವ್ರು ಹೇಳ್ದಂಗೆ ಬೆಳಕಿರಬೇಕು. ಇದೆಲ್ಲವೂ ಒಂಥರ ನನಗೆ ತುಂಬ ಏನು ಹೇಳ್ತೀರಾ, ಫ್ಯಾಸಿನೇಟಿಂಗ್ ಆಗಿದೆ. ಅಂದರೆ ನಮ್ಮ ರಾಷ್ಟ್ರಧ್ವಜಕ್ಕೆ ಜೀವ ಇಲ್ಲ, ಆದರೆ ಅದ್ರ ಮೇಲೆ ನಮ್ಮೆಲ್ರಿಗೂ ಭಾವನೆಗಳಿದೆ. ನಮ್ಮೆಲ್ಲ ಆತ್ಮ ಅದರಲ್ಲಿದೆ ಅಲ್ವಾ? ನಮ್ಮ ಅದಕ್ಕೆ ಭಾವನೆಗಳಿದೆ. ಇನ್ನೊಂದಿದೆ, ಸಾರಿ, ಅದನ್ನ ನಾವು ಈಗ ಆಗಸ್ಟ್ 15 ನಾವು ಧ್ವಜಾರೋಹಣ ಮಾಡಬೇಕಾದ್ರೆ ಕೆಳಗಡೆನೆ ಕಟ್ಟಿದ ಮೇಲೆ ಏರಿಸ್ಬೇಕು, ಮೇಲೆ ಹೋಗಿ ಅದು ಹಾರಬೇಕು. ಆ ಥರ ಜನವರಿ 26 ಕಟ್ಟಿ ಮೊದಲು ಮೇಲೆ ಏರಿಸಿಟ್ಟಿರ್ತಾರೆ, ಆಮೇಲೆ ಹಾರಿಸ್ಬೇಕು. ಯಾಕೆಂದರೆ ಆಗಸ್ಟ್ನಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕ ನಂತರ ಆಗಸ್ಟ್ 15ಕ್ಕೆ ಹಾರಿಸಿದ್ವಿ. ಅದು ಬ್ರಿಟಿಷರು ಇಳಿಸಿದ್ರು, ಇದನ್ನು ಹಾರಿಸಿದ್ರು. ಆ ಥರ ಕೆಳಗಿನಿಂದನೇ ಹಾರಿಸ್ಬೇಕು, ಓಪನ್ ಇಟ್ಟ ಹಾರಿಸ್ಬೇಕು, ಕಟ್ಟುವಂಗಿಲ್ಲ. ಆಗ ಜನವರಿ 26ಕ್ಕೆ ಆಲ್ರೆಡಿ ನಮ್ಮದು ಸ್ವಾತಂತ್ರ್ಯ ಸಿಕ್ಕಿತ್ತು. ಕಟ್ಟಿದ್ದನ್ನು ಮೇಲೆ ಏರಿಸಿ ಆಮೇಲೆ ಬಿಚ್ಚಬೇಕು, ಅದು ಆ ಥರ ಮಾಡಬೇಕು. ಒಂದು ವಿಚಾರ ಹೇಳಿ, ಇಲ್ಲಿ ಬರೀ ಹೆಣ್ಮಕ್ಳೇ ಕೆಲಸ ಮಾಡ್ತಾರೆ. ಏನು ಒಬ್ಬರೇ ಒಬ್ರು ಯಾರೋ ಗಂಡಸರು ಬರ್ತಾರೆ ಅಂತ ಕೇಳ್ಪಟ್ಟೆ ನಾನು. ಈ ಥರ ನಮ್ಮ ಸಂಸ್ಥೆಯಲ್ಲೇ 1200 ಜನರೊಳಗೆ 90% ಎಲ್ಲ ಮಹಿಳೆಯರು. ಮಹಿಳೆಯರು ಅಂದರೆ ನಾವು ಉದ್ದೇಶ ಅಂದರೆ ಮಹಿಳೆಯರು ಪ್ರತಿ ದಿವಸ ಅಟೆಂಡ್ ಆಗ್ತಾರೆ. ಅವರು ಈಗ ಗಂಡಸರು ಹೊರಗಿನ ಕೆಲಸಗಳು ಅದು ಇದು ಬೇರೆ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಇದು ಕುಂತ್ಕೊಂಡು ಮಾಡೋ ಕೆಲಸ, ಸ್ಪಿನ್ನಿಂಗು, ವೀವಿಂಗು, ಅದು ಆಮೇಲೆ ಕರೆಕ್ಟಾಗಿ ನಾವು ಏನು ಯಾವ ಮೆಥಡ್ ಹೇಳ್ಕೊಡ್ತೀವಿ ಅದು ಮಾಡ್ತಾರೆ. ನಮ್ಮ ಗಂಡಸರಿಗೆ ಏನಿರುತ್ತೆ, ಕೆಲವೊಂದು ಹ್ಯಾಬಿಟ್ಸ್ ಇರುತ್ತೆ, ಹೊರಗೆ ತಿರುಗೋದಿರುತ್ತೆ. ಇದ್ದದ್ದು ಹೇಳ್ತಾ ಇದ್ದೀನಿ ನಾನು. ಹೀಗಾಗಿ ಅವರು ನಮ್ಗೆ ಬೇಕಾದಷ್ಟು ಪ್ರೊಡಕ್ಷನ್ ಕೊಡೋಲ್ಲ. ಹೆಣ್ಣು ಮಕ್ಕಳಿಗೆ ಒಮ್ಮೆ ಕಲಿಸಿಬಿಟ್ರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಇನ್ನು ನಾವು ಅದರಲ್ಲೇ ಕಳುವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಏನಾದರೂ ಒಂದಿದ್ರೆ. ಇಲ್ಲ, ನಾನು ನೋಡ್ತಾ ಇದ್ದೆ, ಇಲ್ಲಿ ಬರೋಂಥವ್ರು ಎಲ್ಲರಿಗೂ ದೊಡ್ಡ ದೊಡ್ಡ ಫ್ಯಾಮಿಲಿಗಳಿದೆ, 2-3 ಮಕ್ಳು ಇರ್ತಾರೆ. ಬೆಳಗ್ಗೆ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಯಜಮಾನ್ರನ್ನೆಲ್ಲ ಮಾಡಿ, ಅಡುಗೆ ಮಾಡಿ, ಬುತ್ತಿ ಕಟ್ಕೊಂಡು ಬರ್ತಾರೆ, ಕೆಲಸ ಮಾಡ್ತಾರೆ. ಆಮೇಲೆ ಮತ್ತೆ ವಾಪಸ್ ಮನೆಗೆ ಹೋಗಿ ಮತ್ತಲ್ಲೂ ಕೆಲಸ ಮಾಡ್ತಾರೆ. ಮಧ್ಯಾಹ್ನ ಊಟ ಇಲ್ಲೇ ಮಾಡ್ತಾರೆ, ಬುತ್ತಿ ತೊಗೊಂಬಂದು ಇಲ್ಲೇ ಮಾಡಿ ಸಾಯಂಕಾಲ ಹೋಗಿ ಮನೇನ ಕೆಲಸ ಮಾಡ್ತಾರೆ. ನನಗೆ ಇಷ್ಟು ವರ್ಷದ ತಮ್ಮ 40 ವರ್ಷದ ಸರ್ವೀಸ್ನಲ್ಲಿ ತಮ್ಮ ಮನ ಕಲಕುವಂತಹ ಯಾವ್ದಾರ ಒಂದು
ಕತೆ ಅಂದರೆ ಅದು ಯಾವುದು ನಿಮ್ಮ ವೃತ್ತಿ ಜೀವನದಲ್ಲಿ? ವೃತ್ತಿ ಜೀವನದಲ್ಲಿ ಅಂದರೆ ನಾನು ಫಸ್ಟು ಬಾದಾಮಿ ತಾಲೂಕಿನಲ್ಲಿ ಕೆಲಸ ಪ್ರಾರಂಭ ಆಯ್ತು ನಂದು. ಇನ್ನು ಮದುವೆ ಆಗಿರಲಿಲ್ಲ. ಟ್ರೈನಿಂಗ್ ಮಾಡಿ ಬಂದೆ, ಸ್ಪಿನ್ನಿಂಗದು ಟ್ರೈನಿಂಗ್ ಮಾಡಿ ಬಂದು ಅಲ್ಲಿ ನಾನು ಒಂದು ಮ್ಯಾನೇಜರ್ ಆದೆ, ಒಂದು ಸಬ್ ಸೆಂಟ್ರ್ ಮ್ಯಾನೇಜರು. ಆವಾಗ ಸಂಬಳ ಎಲ್ಲ ಬೈ ಕ್ಯಾಶ್ ಕೊಡ್ತಿದ್ವಿ. ಆನಂತರ ಬ್ಯಾಂಕ್ ಆಯಿತು, ಡಿ ಬಿ ಟಿ ಆಯಿತು, ಬ್ಯಾಂಕ್ ಥ್ರೂ ಹೋಗ್ತು. ಅಲ್ಲಿ ಜನ ಇಷ್ಟು ನೇಕಾರ ಪರಿಸ್ಥಿತಿ ಅವಾಗ, ಈಗ ಎಲ್ಲ ಇಂಪ್ರೂವ್ ಆಗಿದೆ. ಅವಾಗ ಪರಿಸ್ಥಿತಿ ಈಗ 40 ವರ್ಷದ ಹಿಂದೆ ಒಂದು ವಾರಕ್ಕೊಮ್ಮೆ ಪೇಮೆಂಟ್ ಮಾಡ್ತಿದ್ವಿ ನಾವು. ಒಂದು ವಾರಕ್ಕೆ ಅಂದರೆ ಅವ್ರಿಗೆ 50, 60, 100 ರೂಪಾಯಿ ಬರ್ತಿತ್ತು, ಬೇಡ 200 ರೂಪಾಯಿ ಒಳಗಡೆ. ಶನಿವಾರ ಅದು ಪೇಮೆಂಟೇ. ಫ್ರೈಡೇ ನಾವು ಅವರು ಬಟ್ಟೆ ಏನೇನು ಮಾಡ್ಯಾರ ನೂಲದ್ದು ಅದೆಲ್ಲ ತೊಗೊಂಡು ರಾತ್ರಿ ಕುಂತ್ಕೊಂಡು ಎಲ್ಲ ಲೆಕ್ಕ ಮಾಡಿ ಅವ್ರದ್ದು ಎಷ್ಟು ಪೇಮೆಂಟ್ ಆಯ್ತು ಸೆಟಲ್ ಮಾಡಿ, ಅದು ದುಡ್ಡು ಚಿಲ್ಲರ್ ಮಾಡಿಸ್ಕೊಂಡು ಕಾಯಿನ್ಸು ಅದೆಲ್ಲ ಮಾಡಿಸ್ಕೊಂಬಂದು ಕೊಡಬೇಕು. 10:30, 11 ಗಂಟೆ ಒಳಗಾಗಿ ಅವರು ಬರೋರೆಲ್ಲರೂ ಕೈಯಲ್ಲಿ ಕೈಚೀಲ ಹಿಡ್ಕೊಂಡು ಬರ್ತಿದ್ರು. ಖಾಲಿ ಕೈಚೀಲ ತೊಗೊಂಡೇ ಬರೋದು. ಸಂಬಳ ತೊಗೊಂಡು ಸಂತಿಗೆ ಹೋಗಕ್ಕೆ, ಮನ್ಯಾಗ ಸಂತಿನೇ ಏನಿಲ್ಲ. ಆ ಥರ ಪರಿಸ್ಥಿತಿ ಇತ್ತು. ಪೇಮೆಂಟ್ ನಾವು ಪೇಮೆಂಟ್ ಅವತ್ತು ಮಿಸ್ ಮಾಡಿದರೆ ಅವ್ರ ಮನೆಗೆ ಸಂತೆ ಇಲ್ಲ. ಆ ಥರ ಪರಿಸ್ಥಿತಿ. ಕೆಲವೊಂದು ಸಮಯ ನಮ್ಮ ಆಫೀಸ್ನಿಂದ ಪೇಮೆಂಟ್ ಬರೆದಿದ್ರೆ ಅಥವಾ ಚೆಕ್ ಇದು ಆಗದೆ ಇದ್ದರೆ ಊರಲ್ಲಿರುವಂಥ ಹಿರಿಯರ ಕಡೆ ನಾವು ಹೋಗಿ ಸಾಲ ಇಸ್ಕೊಂಬಂದು ಪೇಮೆಂಟ್ ಮಾಡಿದ್ವಿ. ಅಂಥ ಪರಿಸ್ಥಿತಿ ಇತ್ತು. ಈಗ ಪರವಾಗಿಲ್ಲ, ಎಲ್ಲ ಕಡೆ ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ಆಗಿದೆ. ಈಗೆಲ್ಲ ಜನ ಇದು ಅದಾರ. ಅವಾಗ ಇದರ ಮೇಲೆ ಡಿಪೆಂಡ್ ಭಾಳ ಇತ್ತು. ನಮ್ಮ ಖಾದಿಯಲ್ಲಿ ಅವತ್ತಿನ ಟೈಮ್ಗೆ 4,000 to 4,500 ಜನ ದುಡಿತಿದ್ರು ಎಲ್ಲ ಹಳ್ಳಿಗಳಲ್ಲಿ. ಶ್ರೀಮಂತರಿದ್ದವರು ದುಡ್ಡು ಕೂಡಿಡಕ್ಕೆ ಬರ್ತಿದ್ರು. ಅವರು ಹೆಣ್ಮಕ್ಳು ಅವ್ರ ಮದುವೆ ಆದಮೇಲೆ ಅದರಲ್ಲೇ ಬಂಗಾರ ತಗೊಳ್ಳೋದು, ಇಂಥ ಏನೋ ವಸ್ತು ಮಾಡಿಸ್ಕೊಳ್ಳೋದು, ಈ ಥರದ್ದು ಬರ್ತಿದ್ರು. ಮದುವೆ ಮಾಡೋಕೆ ಮದುವೆ ತಾಯಿ ತಂದಿಗೆ ಬಿಡೋದು, ಇವ್ರು ಏನು ತಾನು ದುಡಿತಾರೆ ಅದ್ರ ಬಂಗಾರ ಮಾಡ್ಕೊಂಡು ಹೋಗೋದು. ಈ ಥರ ಇತ್ತು ಸರ್. ಇವಾಗ ನೀವು ISIದು ಏನು ಹೇಳ್ತೀರಾ, ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ಫ್ಲಾಗ್ ಮಾಡ್ತೀರಾ. ಹಾಂ, ಯಾವುದೋ ಒಂದು 2-3 ಮಿಸ್ಟೇಕ್ ಆಗುತ್ತೆ ಕಳ್ಸೋಕೆ ಮುಂಚೆನೆ. ಆ ಮಿಸ್ಟೇಕ್ ಆದಂಥ ಫ್ಲ್ಯಾಗನ್ನು ತಾವು ಹೇಗೆ ಅಂದರೆ ಧ್ವಜವನ್ನು ನಾವು ಗೌರವದಿಂದ ಕಳಿಸ್ಕೊಡ್ಬೇಕು ಅಂತ ಕೂಡ ಹೇಳ್ತಾರೆ. ಅದಕ್ಕಿರ್ತಕ್ಕಂಥ ಪ್ರಾಸೆಸ್ ಏನು? ಅದು ಮಿಸ್ಟೇಕ್ ಆಗಿದ್ದರೆ ಅದು ಧ್ವಜನೇ ಆಗಲ್ಲ. ಧ್ವಜ ಅಂತ ಕನ್ಸರ್ನೇ ಆಗಲ್ಲ. ಎಲ್ಲ ಫೈನಲ್ ಆಗಿದ್ದೆ ಧ್ವಜ. ಅಕಸ್ಮಾತ್ ಧ್ವಜ ಆದ ನಂತರ ಹಾರಿಸುವಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ದರೆ ಇದು ಮಾಡಿದರೆ ಅದನ್ನು ತೆಗಿಬೇಕಾದ್ರೆ ಅದಕ್ಕೆ ಸಂಹಿತೆ, ನೀತಿ ಸಂಹಿತೆಯೊಳಗೆ ಏನಿದೆ 3 ಅಡಿ 6 ಅಡಿ ತೆಗೆದು ಗೆಜೆಟೆಡ್ ಆಫೀಸರ್ನ ಕರೆಸಿ ಅದರಲ್ಲಿ ಅದನ್ನು ಮುಚ್ಚಿ, ಮಣ್ಣಲ್ಲಿ ಮುಚ್ಚಿ ಅಲ್ಲೊಂದು ಬೋರ್ಡ್ ಹಾಕಬೇಕು, ಇಲ್ಲಿದ್ದ ರಾಷ್ಟ್ರಧ್ವಜ ಹೂಳಲಾಗಿದೆ ಅಂತ. ಅಷ್ಟು ಏರಿಯಾದಲ್ಲಿ ಯಾರು ತುಳಿದಾಡಬಾರ್ದು. ಒಂದು. ಇನ್ನೊಂದು, ಗಂಧದ ಕಟ್ಟಿಗೆಯಲ್ಲಿ ದಫನ್ ಮಾಡ್ಬೋದು. ಅದೇ ಸೇಮ್ ಗೆಜೆಟೆಡ್ ಆಫೀಸರಿಂದ ಆ ಬೂದಿಯನ್ನು ಹೋಗಿ ಹೊಳಿಗೆ ಕಾಣಿಸ್ಬೇಕು. ಈ ಥರ 2 ಪದ್ಧತಿ ಇದೆ. ಅಂದರೆ ಒಂದ ಸುಡಬಹುದು, ಇಲ್ಲ ದಫನ್ ಮಾಡ್ಬೋದು. ಇಲ್ಲಿ ನೀವು ಯಾವ ಪದ್ಧತಿಯನ್ನು ನಾವು ಹೆಚ್ಚಾಗಿ ದಫನ್ ಮಾಡೋದು ಮಾಡ್ತೀವಿ. ಯಾಕೆಂದರೆ ಪ್ಯೂರ್ ಕಾಟನ್ ಇರುತ್ತೆ, ಎಲ್ಲ ಅದು ಮಣ್ಣಲ್ಲಿ ಮಣ್ಣಾಗುತ್ತೆ, ಅದನ್ನೇ ಮಾಡ್ತೀವಿ. ನಾವು ಬೇರೆ ಯಾರೋ ಸಂಸ್ಥೆಯವರು ನಮ್ದು ಹಿಂಗೆ ಧ್ವಜ ಕಟ್ಟಾಗಿದ್ದಾರೆ ತೆಗಿಬೇಕಾಗೈತಿ ಅಂದ್ರೆ ತೊಗೊಳ್ತೀವಿ. ನಾವು ತೊಗೊಂಡು ಅವನ್ನೆಲ್ಲ ಕಲೆಕ್ಟ್ ಮಾಡಿ ಸ್ವಲ್ಪ ಕೂಡಿದ ನಂತರ ಮಾಡ್ತೀವಿ. ಅದಕ್ಕಾಗಿ ಒಂದು ಪ್ಲೇಸ್ ಮೀಸಲಿಟ್ಟಿವಿ. ಅಲ್ಲೇನು ಯಾರು ಹೋಗುವಂಗಿಲ್ಲ, ಏನಿಲ್ಲ, ಧ್ವಜ ಇದು ಮಾಡುವಾಗಷ್ಟೇ ಹೋಗ್ಬೋದು. ಇವಾಗ ಇನ್ನೊಂದು ಪ್ರಶ್ನೆ ನನಗೆ, ಕೆಲವು ಕಡೆ ಇವಾಗ August 15th ಧ್ವಜ ಹಾರಿಸಿರ್ತೀವಿ, ಎಲ್ಲಂದ್ರಲ್ಲಿ ಧ್ವಜ ಹಾರಿಸ್ಬಿಟ್ಟಿರ್ತೀವಿ ಅವತ್ತಿನ ದಿವಸ. ಹೌದು. ಅದಾದ್ಮೇಲೆ ಫಂಕ್ಷನ್ ಆದ್ಮೇಲೆ ಮಕ್ಕಳೆಲ್ಲ ಹಿಂಗೆ ಅಂದ್ಮೇಲೆ ಅದನ್ನೆಲ್ಲ ಬಿಸಾಡ್ ಹೋಗ್ಬಿಡ್ತಾರೆ. ಅದು ತಪ್ಪು. ಅದನ್ನ ನಾವು ಕ್ಲೀನ್ ಮಾಡಬೇಕು ಅನ್ನೋದಾದ್ರೆ ಅದಕ್ಕೇನಾದ್ರೂ ಒಂದು ನೀತಿ ನಿಯಮ ಅಂತ ಏನಾದ್ರು ಇದೆಯಾ? ಅದು ಬಿಸಾಕ್ಲೇಬಾರ್ದು ಅಂತಿದೆ. ಬಿಸಾಕಿದ ಮೇಲೆ ನಾವು ಅದನ್ನು ಬಿಸಾಕುವಂಥ ಧ್ವಜ ಕೊಡಬಾರ್ದು. ಅದು ಪ್ಲಾಸ್ಟಿಕ್ ಧ್ವಜ 5 ರೂಪಾಯಿ ಸಿಗುತ್ತೆ, 2 ರೂಪಾಯಿ ಸಿಗುತ್ತೆ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಇದು ನೀವು ಖಾದಿ ಧ್ವಜ ನಮ್ಮಲ್ಲಿ ನಾವು ಅದನ್ನು ಬಿಸಾಕ್ಲಾರ್ದಂಗೆ ಮಾಡಲಿಕ್ಕೆ ಫ್ಲ್ಯಾಗ್, ಪಾಕೆಟ್ ಫ್ಲ್ಯಾಗ್ಸ್ ಅಂತ ಮಾಡೀವಿ. ಈಗೆಲ್ಲ ಕಾಲೇಜ್ಗಳಿಗೆ August 15ಕ್ಕೆ ಹೋಗಿ ನಾವು ಎಲ್ಲ ಕಡೆ ಅವೇರ್ನೆಸ್ ಮಾಡಿ, ನೀವು ಆ ಧ್ವಜಗಳನ್ನ ಕೊಡಿಸ್ಬೇಡ್ರಿ, ನಿಮ್ಮ ಪಾಲಕರಿಗೆ ಹೇಳಿ. ನಾವು ಕಾಲೇಜ್ನವ್ರಿಗೆ ಕೊಟ್ಟು ಬರ್ತೀವಿ. ಅವ್ರಿಗೆ ಆರ್ಡ್ರ್ ಕೊಟ್ಟರೆ ಅದು ಇಷ್ಟು ಹಚ್ಚಿದ್ರೆ 5 ರೂಪಾಯಿಗೆ ಒಂದು ಫ್ಲ್ಯಾಗು. ಆ ಫ್ಲ್ಯಾಗ್ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳದ್ದು ಜೇಬ್ನಲ್ಲಿ ನೋಡಿದ್ರೆ ಭಾರಿ ಚೆನ್ನಾಗಿ ಕಾಣುತ್ತೆ. ಅದು ಕಾರ್ಯಕ್ರಮ ಮುಗಿದ ನಂತರ ತೆಗೆದು ಅವ್ರ ಮನೆಯಲ್ಲಿಟ್ಟು ಮತ್ತೆ ಜನವರಿಗೆ ಯೂಸ್ ಮಾಡ್ಬೋದು. ಅದನ್ನು ಎಲ್ಲಿ ಬಿಸಾಕಬಾರ್ದು. ಬಟ್ಟೆಯಲ್ಲೇ ತಯಾರಾಗಿರುತ್ತೆ ಅದು ಯೂಸ್ ಮಾಡ್ಬೋದು. ಆ ಥರದ್ದನ್ನು ಮಾಡ್ಬೋದು. ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಅವಾಗ. ಸರ್, ಭಾಳ ಖುಷಿ ಆಯಿತು ನಮ್ಮ ಜೊತೆ ಮಾತಾಡಿದ್ದು. ಮೊದಲನೇದಾಗಿ ರಾಷ್ಟ್ರ ನಮ್ಗೆ ಏನು ಮಾಡಿದೆ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ನಾವು ರಾಷ್ಟ್ರಕ್ಕೆ ಏನು ಮಾಡಿದ್ದೀವಿ ಅನ್ನೋ ಪ್ರಶ್ನೆ ಕೇಳಿದಾಗ ನನಗೆ ಅರ್ಥ ಆಗಿದ್ದು ಒಂದೇ ಸರ್. ಒಂದು, ರಾಷ್ಟ್ರ ಅನ್ನೋದು ವ್ಯಕ್ತಿ ಅಲ್ಲ, ಅದು ಒಂದು ಭಾವನೆ. ಲಕ್ಷಾಂತರ ಕೋಟ್ಯಾಂತರ ಮನಸ್ಸುಗಳು ಸೇರಿ ಮೂಡುವಂತಹ ಒಂದು ಭಾವನೆ.
ಹಾಗಾಗಿ ಆ ಭಾವನೆ ಏನಂದರೆ ನಮ್ಮೆಲ್ಲರ ಐಕ್ಯತೆಯ ಸಂಕೇತ ಅಂತ ನನಗನ್ಸತ್ತೆ. ಎರಡನೇದು, ಒಂದು ರಾಷ್ಟ್ರ ಧ್ವಜದ ಹಿಂದೆ ಎಷ್ಟು ಯೋಚನೆ, ಶ್ರಮ ಮತ್ತು ಶಿಸ್ತಿರುತ್ತೆ ಅನ್ನೋದನ್ನು ನಾನು ಇವತ್ತಿನ ದಿವಸ ಕಲಿತೆ. ಯಾಕೆಂದರೆ ನೋಡಿ, ಈ ರಾಷ್ಟ್ರಧ್ವಜ ಇವಾಗ ಧ್ವಜವಾಗಿದೆ, ಇದಕ್ಕೆ ಕೊಡಬೇಕಾದಂಥ ಗೌರವ ನಾವು ಕೊಡಲೇಬೇಕು. ಆದರೂ ಎಲ್ಲೋ ಒಂದು ಕಡೆ ನೀವು ಕೊಡುವಂಥ ನಿಜವಾದ ಗೌರವ ಅಂದರೆ ಈ ಥರದ ಒಂದು ಖಾದಿಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಬಾವುಟವನ್ನು ನಿಮ್ಮ ಮನೆಯಲ್ಲಿ ತೊಗೊಂಡೋಗಿ ಇಟ್ಕೋಬೇಕು. ವರ್ಷಕ್ಕೆ 2 ಸಲಿನಾದರೂ ಮಿನಿಮಮ್ ಹಾರಿಸ್ಬೇಕು. ಅದು ಕೊಡಬೇಕಾದ ಗೌರವ ಕೊಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಮಾಡ್ತಾ ಇಷ್ಟು ದೂರ ಬಂದು ತಮ್ಮೆಲ್ರಿಗೂ ಈ ಒಂದು ವಿಶೇಷವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಪ್ರಯತ್ನಪಟ್ಟಂಥ ನಮ್ಮ ತಂಡಕ್ಕೆ ಮತ್ತು ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘಕ್ಕೆ ನನ್ನ ಧನ್ಯವಾದಗಳು ಅಂತ ಹೇಳ್ತಾ, ನನಗೆ ಇಷ್ಟು ಅವಕಾಶ ಮಾಡಿಕೊಟ್ರಿ ತಾವು. ಇದನ್ನೆಲ್ಲ ಬಂದು ನೋಡಿ ಅನುಭವಿಸಿ ನಿಮ್ಮ ಹುಡುಗರೆಲ್ಲ ನಮ್ಮನ್ನ ಎಷ್ಟು ಪ್ರೀತಿಯಿಂದ ಕಂಡ್ರು. ಥ್ಯಾಂಕ್ ಯು ಸೋ ಮಚ್. ತಮ್ಗೆ ಹೇಗನ್ನಿಸ್ತು ಈ ಅನುಭವ ಮಾತಾಡಿದ್ದು? ಒಳ್ಳೇದು, ಭಾಳ ಚೆನ್ನಾಗಿತ್ತು. ತಾವು ಬಂದದ್ದಕ್ಕೂ ಧನ್ಯವಾದ. ಬರ್ತಾ ಇರಿ. ಇದು ನಮ್ಮದು ಫ್ಲ್ಯಾಗು ಮತ್ತು ಖಾದಿ ಬಗ್ಗೆ, ರಾಷ್ಟ್ರಧ್ವಜದ ಬಗ್ಗೆ ಸ್ವಲ್ಪ ಪ್ರಚಾರ ಆಗಲಿ, ಯೂತ್ನಲ್ಲಿ ಇದೊಂದು ಸ್ವಲ್ಪ ಇದು ಮೂಡಲಿ ಅನ್ನೋ ಉದ್ದೇಶದಿಂದನೇ ತಾವು ಬಂದದ್ದು ನಮಗೆ ಒಳ್ಳೇದಾಯಿತು. ಬಂದ್ರಿ, ಭಾಳ ಧನ್ಯವಾದ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ, ವಿಶೇಷ ವಿಷಯದೊಂದಿಗೆ ಈ ವಿನಾಯಕ ಮತ್ತೆ ನಿಮ್ಮ ಮುಂದೆ ವಾಪಸ್ ಬರ್ತಾನೆ. ಅಲ್ಲಿವರೆಗೂ ನಮ್ಮನ್ನು ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಸಿಗೋಣ. ಬಾಯ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.